ಪರಾಜಯ ಖಂಡಿತ. ನಿನ್ನ ಕೈಯಲ್ಲಿ ಗದೆ ಇರುವಾಗ, ನನ್ನ ಕೈಯಲ್ಲಿ ಕತ್ತಿರುವಾಗ, ನನ್ನ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ರಾರಾಜಿಸುತ್ತಿರುವಾಗ ಪಾಂಡವರಿಗೆ ಅಪಜಯವೇ. ಈಗ ನಮಗೊದಗಿರುವ ಅಂತಹ ಆಪತ್ತಾದರೂ ಏನು? ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುತ್ತೇನೆ. ದ್ರೋಣನ ಚಕ್ರವ್ಯೂಹ ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವರ ಬಾಣ ಪರಂಪರೆಗೆ ನಮ್ಮ ಸೈನ್ಯವು ಹತನವಾಗಿರುವುದು. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆ ಜ್ಯೇಷ್ಠ ಬಿಡ ಚಿಂತೆ ತರವು ಮಾಡುವುದರಲ್ಲಿ ಕೊಡಲಿ ಅಭಯ ಬಿಡ ಚಿಂತೆಯ ಅದಕ್ಕನುಮತಿ ಕೇಳೋದಕ್ಕೋಸ್ಕರ ನಾನಿಲ್ಲಿವೇ ಬಂದದ್ದು. ಕುಮಾರ, ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕೆಲಸವು ನಿನ್ನಿಂದಾಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕವೈದ್ಯವೆನಿಸುವುದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆ. ನಿನ್ನ ಕಣ್ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದ್ದಲ್ಲ. ಕುರುಕ್ಷೇತ್ರವನ್ನು ಬೆಳಗಲು ಕೊಡು ಅನುಮತಿಯನ್ನು ಕೊಡು ತಂದೆ. ಆಗ ತಿಳಿಯುವುದು ಪಾರ್ಥನ ಮಗನು ಕುರುಕ್ಷೇತ್ರವನ್ನು ಬೆಳಗಲು ಅನುಮತಿ ಕೊಡು ತಂದೆ. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರಸವಾದ ಸುಭದ್ರೆಯು ಆನಂದಾಶ್ವಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾವುದು ಕ್ಷಾತ್ರದ ನಿಯಮ. ಕಂಜಿ ಈದ ಕರ್ಗವನ್ನು ಅಡಿಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸಿಕೊಂಡು ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಆ ವ್ಯೂಹವನ್ನು ಭೇದಿಸುವ ಉಪಾಯವನ್ನು ಬಲ್ಲೆನು. ಈಗ ಅದರ ಉಪಯೋಗಕ್ಕೆ ಬಂದಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ. ನನಗನುಮತಿಯನ್ನು ಕೊಡು. ಆಗ ತಿಳಿಯುವುದು ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂದು. ನಿರಾಕರಿಸಬೇಡ. ಈ ಉತ್ಸವಕ್ಕೆ ಜಲಚ್ಛೇದನವಾಗದಿರಲಿ. ಅನಿವಾರ್ಯವಾಗಿ ಒದಗಿ ಬಂದಿರುವ ಈ ಸಹಾಯವನ್ನು ಬಿಡುವುದು ಉಚಿತವಲ್ಲ. ನಿಷ್ಠದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಲಿಡುವನು. ಯುದ್ಧ ರಂಗದಲ್ಲಿ ಒಂದು ಕ್ಷಣ ಇವನನ್ನು ಬಿಟ್ಟಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿದೇ ಪುನಃ ಅವನನ್ನೇ ಸೇರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಓಹೋ, ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪ ವಿವಾಹವನ್ನು. ದೊಡ್ಡಪ್ಪ, ನಿಮ್ಮ ಎಲ್ಲರ ಆಶೀರ್ವಾದವು ನನ್ನನ್ನು ರಕ್ಷಕ ಕವಚದಂತೆ ರಕ್ಷಿಸಿಕೊಂಡಿರಲು ಭಯವಿಲ್ಲ ದೊಡ್ಡಪ್ಪ. ನಡೆ.